ರಾಜ್ಯದ ಎಲ್ಲ ಟೀಚರ್ ಆಸ್ಪಿರೆಂಟ್ಸ್ಗೆ ಮೊದಲಿಗೆ ನಮಸ್ಕಾರ. ಲಾಸ್ಟ್ ಫ್ಯೂ ಡೇಸಿಂದ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಏನೆಲ್ಲ ವೀಡಿಯೋಸ್ಗಳನ್ನು ಪ್ರಿಪೇರ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ನಮ್ಮ ವಾಹಿನಿ ಮುಖಾಂತರವಾಗಿ. ಸೊ ಯಾವುದೇ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರು ಕೂಡ ಒಂದು ಭಾಳ ಪ್ರಮುಖವಾದಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಆಸ್ಪಿರೆಂಟ್ಸು. ಅದು ಏನಪ್ಪ ಅಂತಂದರೆ, ಸರ್ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಲಿಕ್ಕೆ ಸಾಧ್ಯತೆ ಇದೆಯಾ ಇಲಾಖೆಯಿಂದ ಅಂತಂದ್ಬಿಟ್ಟು. ಖಂಡಿತವಾಗ್ಲೂ ಒಳ್ಳೆಯ ಪ್ರಶ್ನೆ ಇದು. ಸೊ ಏನಕ್ಕೆ ಇದು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಮುಂಚೆ ಏನಾಗಿತ್ತು, ಈವನ್ ಎಲಿಜಿಬಲ್ ಎಕ್ಸಾಮಿನೇಷನ್ಗೆ ಮಾಡಲ್ ಪೇಪರ್ ಬಿಟ್ಬಿಟ್ಟಿದ್ದಾರೆ. ಈ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಏನು ಕಂಡಕ್ಟ್ ಆಗುತ್ತೆ ಸೊ ನಮ್ಮ ಸ್ಟೇಟಲ್ಲಿ ಈ KRTET ಎಕ್ಸಾಮಿನೇಷನು, ಇದಕ್ಕೆ 1 ವರ್ಷದ ಯಾವುದೋ ಒಂದು ಪರೀಕ್ಷೆಗೆ ಸಾಕಷ್ಟು ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ರು ಅವರು. ಅದನ್ನು ನಾವು ವಾಟ್ಸಪ್ ಮತ್ತು ಟೆಲಿಗ್ರಾಮ್ನೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಅದನ್ನು ಶೇರ್ ಮಾಡಿದ್ವಿ. ಆ್ಯಂಡ್ ಈಗೇನಾಗಿದೆ, 2027ರಲ್ಲಿ ವಿವರಣಾತ್ಮಕ ಮಾದರಿಯ ಉತ್ತರಗಳನ್ನು ಬರೆದಿದ್ರು ಅಭ್ಯರ್ಥಿಗಳು. ಅವಾಗೆಲ್ಲ ಯಾರು ಎಕ್ಸಾಮನ್ನು ಫೇಸ್ ಮಾಡಿದ್ರು ಆ ಒಂದು ಟೈಮಲ್ಲಿ. ಅದಾದ ನಂತರದಲ್ಲಿ ಹೆಚ್ಚು ಕಡಿಮೆ ಈಗ 4 ಇಯರ್ಸ್ ಕ್ರಾಸ್ ಆಗ್ಬಿಡ್ತು. ಈಗೇನಾಗಿದೆ, ಇಲಾಖೆಯಿಂದ ಎಲ್ಲ ವೃಂದ ಮತ್ತು ನೇಮಕಾತಿ ಬದಲಾಗಿದೆ, ನಿಯಮಗಳು, ಅರ್ಹತಾ ಮಾನದಂಡಗಳು ಕೂಡ ಬದಲಾವಣೆ ಆಗಿದೆ. ಇಲ್ಲಿ ಪ್ರಮುಖವಾಗಿ 2 ಪತ್ರಿಕೆಯನ್ನು ಇಟ್ಟಿರುವಂಥದ್ದು, ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ. ಸೊ ಎರಡರಲ್ಲೂ ಕೂಡ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಯನ್ನು ಕೇಳಲಾಗುತ್ತೆ, ನೀವು OMRನಲ್ಲಿ ಶೇಡ್ ಮಾಡಬೇಕು. ಸೊ ಈ ಹಂತದಲ್ಲಿ ಇಲಾಖೆಯವರು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಲೇಬೇಕಾಗುತ್ತೆ. ಯಾಕೆಂದರೆ ಅದು ನೋಟಿಫಿಕೇಷನ್ ಯಾವಾಗ ಬಿಡುಗಡೆ ಮಾಡಿದ್ರು ಅವರು, ಅದಾದ ಮೇಲೆ ಐ ಥಿಂಕ್ ಒಂದು 2 ಡೇಸ್ ಆದಮೇಲೆ ಮೇ ಬಿ ಅಂತ ಅನಿಸುತ್ತೆ, ಸಿಲೆಬಸ್ಸನ್ನು ಅವ್ರು ಬಿಡ್ತಾರೆ ಇಲಾಖೆಯ ಒಂದು ವೆಬ್ಸೈಟ್ನಲ್ಲಿ. ಆ್ಯಕ್ಚುಲಾಗಿ ಸಿಲೆಬಸ್ ಬಿಟ್ಟು ಒಂದು 2-3 ದಿನದಲ್ಲೇ ಬಿಡಬೇಕಿತ್ತು ಅವರು, ಅಕಾರ್ಡಿಂಗ್ ಟು ಒಂದು ಮಾಡಲ್ ಪೇಪರನ್ನು. ಯಾಕೆಂದರೆ ಮಾಡಲ್ ಪೇಪರನ್ನು ಇನ್ ಕೇಸ್ ಬಿಡುಗಡೆ ಮಾಡದೇ ಇದ್ದರೆ ಸೊ 100% ಬಿಡುಗಡೆ ಮಾಡಲೇಬೇಕು ಅವರು. ಏನಕ್ಕೆ ಅಂತಂದರೆ, ಈಗ 4 ವರ್ಷ ಆದಮೇಲೆ ಪೂರ್ಣ ಪ್ರಮಾಣದಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಎಲ್ಲವನ್ನು ಬದಲು ಮಾಡಾದ್ಮೇಲೆ ಅದು ಆಸ್ಪಿರೆಂಟ್ಸ್ಗೆ ಒಂದು ಐಡಿಯಾ ಬಿಲ್ಡ್ ಆಗಬೇಕಲ್ಲ. ಸೊ ಪ್ರಶ್ನೆ ಪತ್ರಿಕೆಯ ಮಾದರಿ ಹೇಗಿರ್ಬೋದು ಅಂತಂದ್ಬಿಟ್ಟು, ಆಮೇಲೆ ಯಾವ್ಯಾವ ಪಾರ್ಟಲ್ಲಿ ಹೇಗೆಲ್ಲ ಪ್ರಶ್ನೆಯನ್ನು ಕೇಳಲಾಗುತ್ತೆ ಇದೆಲ್ಲ ಒಂಚೂರು ಗೊತ್ತು ಮಾಡ್ಕೋಬೇಕಲ್ವ ಅವ್ರಿಗೆ. ಐ ಥಿಂಕ್ ಅದು ನೋಡ್ಬಿಟ್ಟಾಗ ಏನಾಗುತ್ತೆ, ಮಾಡಲ್ ಒಂದು ಪೇಪರ್ನ ಅವ್ರಿಗೆ ಈ ಓದ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಐಡಿಯಾ ಜನ್ರೇಟ್ ಆಗಿಬಿಡುತ್ತೆ ಮೈಂಡಲ್ಲಿ. ಸೊ ಈ ರೀತಿ ಆಗಿರುತ್ತೆ ಅಂತಂದ್ಬಿಟ್ಟು, ಅಂದರೆ ಮಾಡಲ್ ಪೇಪರ್ ಏನಿರುತ್ತದೆ ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ CET ಎಕ್ಸಾಮಿನ ಪ್ರಶ್ನೆಗಳನ್ನು ಕೊಡಲಾಗುತ್ತೆ ಅಂತ. ಅಂದರೆ ಕಾಪಿ ಅಂತೆಲ್ಲ, ಅದು ಇಟ್ಸ್ ಎ ಮಾಡಲ್. ಅದನ್ನು ತುಂಬ ಜನ ಕೇಳ್ತಾ ಇದ್ದಾರೆ ಈಗ. ಸೊ ಅದೊಂದು ಬಿಡುಗಡೆ ಮಾಡಿತು ಅಂತಂದರೆ ಸೊ ನಮಗೆ ಅಭ್ಯರ್ಥಿಗಳಿಗೆಲ್ಲ ತುಂಬ ಅನುಕೂಲ ಆಗ್ತಾಯಿತ್ತು ಅಂತಂದ್ಬಿಟ್ಟು ಖಂಡಿತವಾಗ್ಲೂ ವೆಯ್ಟ್ ಮಾಡಿ, ಅದನ್ನು ಬಿಡಲೇಬೇಕು ಇಲಾಖೆಯವರು. ಅದು ಬಂದೇ ಬರುತ್ತೆ. ಯಾಕೆಂದರೆ ವಿತೌಟ್ ಮಾಡಲ್ ಪೇಪರ್ಸು ಗೊತ್ತೇ ಆಗಲ್ಲ ಅದು ಯಾವ ಥರ ಇರ್ತದೆ, ಏನು ಕತೆ ಅಂತಂದ್ಬಿಟ್ಟು ಅಲ್ವಾ. ಆಮೇಲೆ ಈಗಂತೂ ನಿಮಗೆ ಈ CST ಟೀಚರ್ಸ್ ಇಟ್ಟಿರುವಂಥದ್ದು, PET ಟೀಚರ್ಸ್ ಇಟ್ಟಿರುವಂಥದ್ದು ಪೋಸ್ಟೆಲ್ಲ, ಅದಕ್ಕೆಲ್ಲ ಕೆಲವೊಂದು ಪೋಸ್ಟನ್ನು ಜನ್ರೇಟ್ ಮಾಡಿದರೆ ಈ ವರ್ಷ ಎಲ್ಲ C&R ಚೇಂಜ್ ಮಾಡಿ ಕೆಲವೊಂದು ಪೋಸ್ಟನ್ನು ಕೂಡ ಆ್ಯಡಪ್ ಮಾಡಿ ಇಲ್ಲಿ. ಹಾಗಾಗಿ ಈವನ್ ಯೂಶಲಿ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಈ ಒಂದು ಸಬ್ಜೆಕ್ಟ್ನ ಪರೀಕ್ಷೆಗಳನ್ನು ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳು OMR ಶೇಡ್ ಮಾಡಿರ್ತಾರೆ ಬೇರೆ ಬೇರೆ ಇಲಾಖೆ ಪರೀಕ್ಷೆಗಳ ಅಂಡರ್ನಲ್ಲಿ. ಆದರೆ ವೆನ್ ಇಟ್ ಕಮ್ಸ್ ಟು ಎಜುಕೇಷನ್ ಡಿಪಾರ್ಟ್ಮೆಂಟು ಈಗ ಹೊಸದಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನಾನೇನಂದೆ, ಈಗ CST ಅಂತ ಹೇಳಿದೆ, PT ಅಂತಂದೆ. ಸೊ ಇವುಗಳದ್ದು ಒಂಚೂರು ಐಡಿಯಾನೇ ಬಿಲ್ಡ್ ಆಗಲ್ಲ. ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಏನು ಕತೆ, ನಾವು ಯಾವ ಥರ ಅಟೆಂಡ್ ಮಾಡಬೇಕಾಗತ್ತೆ, ಸೊ ಹೇಗೆಲ್ಲ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅಂತ, ಯಾವ್ಯಾವ ಪಾರ್ಟ್ಸಲ್ಲಿ ಹೇಗೆಲ್ಲ ಕ್ವಶನ್ಸ್ ಅದನ್ನು ಪ್ರಿಪೇರ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಸಿಂಪಲ್ ಮಾಡಲ್ ಪೇಪರ್ ಬಿಟ್ಬಿಡ್ತು ಅಂತಂದರೆ 100% ಎಲ್ಲ ಅಭ್ಯರ್ಥಿಗಳಿಗೂ ಅದು ಅಂಡರ್ಸ್ಟುಡ್ ಆಗಿಬಿಡುತ್ತೆ. ಸೊ ಹೀಗಿರುತ್ತೆ ಇದು, ನಾವು ಈ ಥರ ಅಂದರೆ ನಾವು ಓದ್ತಕ್ಕಂಥ ವೇಯನ್ನು ಹೇಗೆಲ್ಲ ಚೇಂಜ್ ಮಾಡಿಕೊಂಡು ನಾವು ಸಿಸ್ಟಮ್ಯಾಟಿಕ್ಕಾಗಿ ಅಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಮಾಡಲ್ ಪತ್ರಿಕೆ ನೋಡಿದಾಗ ಗೊತ್ತಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಾನು ಒಂದಷ್ಟು ಹೇಳಬೇಕಿತ್ತು ಅಂತ ಅನಿಸ್ತು, ಹೇಳಿದ್ದೀನಿ. ಬರುತ್ತೆ ಅದು ಖಂಡಿತ, ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಔಟ್ ಫ್ರಮ್ ದ ಎಜುಕೇಷನ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ಸ್. ಅದು ಬಿಡಲೇಬೇಕಾಗುತ್ತೆ. ಯಾಕಂದರೆ ಇವತ್ತಿಂದ ಈಗ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾಯಿದೆ 6 ಗಂಟೆ ನಂತರದಲ್ಲಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಅದು ನಿಮಗೆ ಎಲ್ಲವೂ ಕೂಡ ಇಲಾಖೆ ವೆಬ್ಸೈಟ್ನಲ್ಲೇ ಲಿಂಕ್ ಡಿಸ್ಕ್ಲೋಸ್ ಆಗುತ್ತೆ. ಈಗಾಗಲೇ 1-2 ವೀಡಿಯೋ ನಾನೇ ಮಾಡಿದೆ ಬೆಳಗ್ಗೆಯಿಂದ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಏನಿದೆ ಅದನ್ನು ಓದ್ಕೊಂಡು ಅಪ್ಲಿಕೇಶನ್ ಹಾಕಿ ಅಂತಂದ್ಬಿಟ್ಟು ಅವೆಲ್ಲವನ್ನು ನೋಡಿ ಫಾಲೋ ಅಪ್ ಮಾಡ್ಕೊಳ್ಳಿ. ಮೇ ಬಿ ಬಿಡ್ತಾರೆ ಸೊ ವಿತಿನ್ 2-3 ಡೇಸಲ್ಲಿ, ಅಥವಾ ಎಕ್ಸಾಮ್ಗೂ ಮುಂಚೆ ಒಂದು ಮಾಡಲ್ ಪೇಪರ್ ಬಿಡಬೇಕು. ಅಂದರೆ ತುಂಬ ಡಿಲೇ ಮಾಡಲಿಕ್ಕೆ ಹೋಗ್ಬಾರ್ದು. ಈಗೇನಾಗಿದೆ, ಡ್ಯೂರೇಷನ್ ಏನು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟಿಂದ ಹಿಡಿದು ಎಂಡ್ ಡೇಟ್ ತನಕ ತುಂಬ ಕಡಿಮೆ ಅದು ಕೊಟ್ಟಿರುವಂಥದ್ದು, ಅಂದರೆ ಎಕ್ಸಾಮಿನೇಷನ್ ಡೇಟ್ ತನಕ. ಆಮೇಲೆ ಯೂಶಲಿ ಎಲ್ಲ ಒಂದು ವೀಕ್ ಮಾತ್ರ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ. ನೋಡಬೇಕು ಮುಂದೆ, ಅಥವಾ ಎಕ್ಸಾಮ್ ಬರೀತಕ್ಕಂಥ ಒಂದು ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ಲ ಅದೇ ಫೈನಲ್ ಆಗುತ್ತೋ ಅದು ಗೊತ್ತಿಲ್ಲ. ಸೊ ಈಗಂತೂ ನೋಟಿಫಿಕೇಷನ್ ಏನಿದೆ ಅದು ಫೈನಲ್ ಸದ್ಯಕ್ಕೆ. ಇನ್ನು ಯಾರು ಕೂಡ ಈಗ ಈ ಹಂತದಲ್ಲಿ ಎಕ್ಸ್ಟೆಂಡ್ ಮಾಡಬೇಕು ಮಾಡ್ತಾರೆ, ಅದು ಯಾವುದೇ ಊಹಾಪೋಹಗಳನ್ನು ನಂಬಲಿಕ್ಕೆ ಹೋಗಬೇಡಿ. ನೋಟಿಫಿಕೇಷನ್ ಏನಿದೆ ದಟ್ ವಿಲ್ ಬಿ ಅ ಫೈನಲ್ ಒನ್, ಅದು ಆಯಿತಾ. ಹಾಗಾಗಿ ಅದೇನಾದರೂ ಇಲಾಖೆನೇ ಮಾಡಿದ್ರೆ ಅದಕ್ಕೆಲ್ಲ ಅಪ್ಡೇಟ್ಸ್ ಬರುತ್ತೆ, ಅವಾಗ ನೀವು ಬಿಲೀವ್ ಮಾಡ್ಬೋದು. ಹಾಗಾಗಿ ಸುಮ್ಮನೆ ಯಾವುದೇ ಊಹಾಪೋಹಗಳಿಗೂ ಯಾರು ಏನೇ ಹೇಳಿದ್ರು ಬಿಲೀವ್ ಮಾಡಲಿಕ್ಕಾಗಲ್ಲ. ಸೊ ಮಾಡಲ್ ಪೇಪರು ಒಂದನ್ನು ಅವ್ರು ಬಿಡಲೇಬೇಕಾಗುತ್ತೆ, ಅದು ಬರುತ್ತೆ, ವೆಯ್ಟ್ ಮಾಡಿ. ಸೊ ಧನ್ಯವಾದ, ಥ್ಯಾಂಕ್ ಯು ಸೊ ಮಚ್.